ಫ್ರೆಂಡ್ಸ್ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನಮ್ಮ ದೂಧಸಾಗರ್ ಜಲಪಾತ, ಹಾಲಿನ ಜಲಪಾತ, ಹಾಲಿನಂತೆ ಕಂಗೊಳಿಸ್ತಿದೆ ಗುರು. ನೋಡೋಕ್ಕೆ ಎರಡು ಕಣ್ಣು ಸಾಲ್ತಿಲ್ಲ. ಹಾಗೆ ಈ ಥರ ಚಿಕ್ಕ ಚಿಕ್ಕ ಜಲಪಾತಗಳು ಸಿಕ್ಕಾಪಟ್ಟೆ ಇದ್ದಾವೆ. ಎಲ್ಲ ಜಲಪಾತಗಳು ಈ ವಿಡಿಯೋದಲ್ಲಿ ಕವರ್ ಆಗಿದೆ. ವಿಡಿಯೋ ನೋಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು GS Tech ಕನ್ನಡ. ನಾನೀಗಿದ್ದೀನಿ ಗೋವಾದಲ್ಲಿರುವ ಮಡ್ಗಾಂವ್ ರೈಲ್ವೆ ಸ್ಟೇಷನಲ್ಲಿದ್ದೀನಿ, ಮಡ್ಗಾಂವ್ ಜಂಕ್ಷನ್. ಸೊ ಇಲ್ಲಿಂದ ನಾನು ಹುಬ್ಳಿವರೆಗೂ ಪ್ರಯಾಣ ಮಾಡ್ತಿದ್ದೀನಿ, ವಾಸ್ಕೋ ಡಿ ಗಾಮಾ ಟು ಸಿಕಿಂದ್ರಾಬಾದ್ಗೆ ಹೋಗೋ ಟ್ರೈನಲ್ಲಿ. ಮಡ್ಗಾಂವ್ ರೈಲ್ವೆ ಸ್ಟೇಷನ್ ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ. ಇಲ್ಲಿಂದ ಟೋಟಲ್ 4 ಲೈನ್ ಕಟ್ಟಾಗುತ್ತೆ. ಒಂದು ಲೈನು ಮಂಗಳೂರು ಸೈಡು, ಒಂದು ಲೈನು ಮುಂಬೈ ಸೈಡು, ಒಂದು ಲೈನು ಲೋಂಡಾ ಜಂಕ್ಷನ್ ಸೈಡು, ಇನ್ನೊಂದು ಲೈನು ವಾಸ್ಕೋ ಡಿ ಗಾಮಾ ಸೈಡು. ಸೊ ನಾನು ವಾಸ್ಕೋ ಡಿ ಗಾಮಾಯಿಂದ ಮಾಡ್ತಿಲ್ಲ, ನಾನು ಇಲ್ಲಿ ಸೌತ್ ಗೋವಾಗೆ ಬಂದಿದ್ದೆ, ಅದಕ್ಕಾಗಿ ಇಲ್ಲಿ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ರೈಲ್ವೆ ಸ್ಟೇಷನ್ ಒಳಗೆ ಬಂದಿದ್ದ ತಕ್ಷಣ ಈ ಥರ ಇದೆ ನೋಡಿ, ಸಕ್ಕತ್ತಾಗಿದೆ ಗುರು. ಹೈಟೆಕ್ ಫುಲ್ಲು ರೈಲ್ವೆ ಸ್ಟೇಷನ್. ಪ್ಲ್ಯಾಟ್ಫಾರ್ಮ್ 1 ಮಾತ್ರ ಹೈಟೆಕ್ ಆಗಿದೆ. ಈ ಕಡೆ ಅನ್ರಿಸರ್ವ್ ಟಿಕೆಟ್ ಕೌಂಟ್ರ್ ಇದೆ. ನಾನು ಯಶವಂತಪುರ ಗಾಡಿ ಬುಕ್ ಮಾಡಿದ್ದಿದ್ದು, ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಸಿಕಿಂದ್ರಾಬಾದ್ ಗಾಡಿಯಲ್ಲಿ ನೈಟೆಲ್ಲ ಇಲ್ಲೇ ಇದ್ದು, ಇಲ್ಲಿಂದ ಈಗ ಸಿಕಿಂದ್ರಾಬಾದ್ ಗಾಡಿಯಲ್ಲಿ ಮಾಡ್ತಿದ್ದೀನಿ. ಯಾಕಂದರೆ ನಿಮಗೆ ದೂಧಸಾಗರು ಸಿಕ್ಕಾಪಟ್ಟೆ ಸಾಕತ್ತಾಗ ರೀತಿದೆ, ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ನೋಡಿ, ನಮ್ಮ ಟ್ರೈನ್ ಇನ್ನು 9 ಗಂಟೆ 10 ನಿಮಿಷಕ್ಕೆ ಬರುತ್ತೆ. ಫ್ರೆಂಡ್ಸ್, ಇದೇ ನೋಡ್ತಿದ್ದೀರ ಪಿಂಕ್ ಕಲರು ಬ್ಯಾರಕ್ಕು, ಇದರಲ್ಲಿ ಓನ್ಲಿ ಲೇಡೀಸ್ ಮಾತ್ರ ಕೂತ್ಕೊಳಕ್ಕೆ, ವುಮೆನ್ಸ್ಗೆ. ಈ ಥರ ಎಲ್ಲ ರೈಲ್ವೆ ಸ್ಟೇಷನಲ್ಲಿ ಇರಬೇಕು. ಹಾಗೂ ಮೈನಾಗಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಈ ಥರ ಲೇಡೀಸ್ಗೆ ಚಿಕ್ಕ ಮಕ್ಕಳು ಕೂತ್ಕೊಳಕ್ಕೆ ಒಂದು ಸಪ್ರೇಟಾಗಿ ಈ ಥರ ಒಂದು ಕೂತ್ಕೊಳಕ್ಕೆ ವ್ಯವಸ್ಥೆ ಆದರೆ ಭಾಳ ಚೆನ್ನಾಗಿರುತ್ತೆ ಗುರು. ಇದು ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿರೋಂತಹ ಸೆಲ್ಫಿ ಪಾಯಿಂಟು, ಐ ಲವ್ ಗೋವಾ ಅಂತ. ಯಾರಾದರೂ ಯಾವಾಗಾದರೂ ಬಂದರೆ ಇಲ್ಲಿ ಫೋಟೋ ತಗೊಳೋದು ಮಾತ್ರ ಮರಿಬೇಡಿ. ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿರುತ್ತೆ ಇದು, ಮಡ್ಗಾಂವ್ ಜಂಕ್ಷನ್. ಬನ್ನಿ, ನಾನು ನಿಮಗೆ ಆ ಕಡೆಗೆ ಹೋಗಿ ತೋರಿಸ್ತೀನಿ, ಪ್ಲ್ಯಾಟ್ಫಾರ್ಮ್ 6 ಸೈಡಿಂದ. ಫ್ರೆಂಡ್ಸ್, ಇದು ಪ್ಲ್ಯಾಟ್ಫಾರ್ಮ್ 6 ಸೈಡಿಂದ ವಂದೇ ಭಾರತ್ ಎಕ್ಸ್ಪ್ರೆಸ್ ಇದೆ ನೋಡಿ, ಮಡ್ಗಾಂವ್ ಟು ಮುಂಬೈಗೆ ಹೋಗೋ, CSMT ಮುಂಬೈಗೆ ಹೋಗೋ ವಂದೇ ಭಾರತ್ ಎಕ್ಸ್ಪ್ರೆಸ್ಸು. ರೋಕೋ ಟ್ರೈಲ್ ಹೋಗ್ತಿದೆ ನೋಡಿರಿ. ಭಾಳ ದಿವಸ ಆಗಿತ್ತು ನೋಡಿ, ಭಾಳ ದಿವಸ ಅಲ್ಲ, ವರ್ಷಗಳೇ ಆಗಿತ್ತು ರೋಕೋ ಟ್ರೈನ್ ನೋಡಿ. ನಾನು ಪ್ರಯತ್ನ ಮಾಡ್ತಿದ್ದೀನಿ ರೋಕೋ ಟ್ರೈನಲ್ಲಿ ಒಂದ್ಸರಿ ಪ್ರಯಾಣ ಮಾಡಬೇಕು ಅಂತ. ಸೊ ನನಗೆ ಪರಿಚಯ ಇರೋಂಥವು ಯಾವುವು ಬರ್ತಿಲ್ಲ. ಸೊ ಪರಿಚಯ ಇಲ್ದಿರೋದ್ರಲ್ಲಿ ಹೋಗೋದಕ್ಕಿಂತ ಸೇಫ್ಟಿ ಇಂಪಾರ್ಟೆಂಟು. ಪರಿಚಯ ಇರೋದು ಯಾವುದಾದ್ರೂ ಲಾರಿ ಏನಾದರೂ ಹೋದರೆ ನಾವು ಹೋಗ್ಬೋದು. ಇದು ಮಂಗಳೂರು ಸೂರತ್ ಕಲ್ಲಿಂದ ಇದು ಪನ್ವೇಲ್ ಹತ್ರವರೆಗೂ ಇರುತ್ತದು. ನಮ್ಮ ಟ್ರೈನ್ ಬರ್ತಿದೆ ನೋಡಿ, 17040 ವಾಸ್ಕೋ ಡಿ ಗಾಮಾ ಟು ಸಿಕಿಂದ್ರಾಬಾದ್ ಬೈ ವೀಕ್ಲಿ ಎಕ್ಸ್ಪ್ರೆಸ್ಸು. ವಾಸ್ಕೋ ಡಿ ಗಾಮಾಯಿಂದ ಶುಕ್ರವಾರ ಶನಿವಾರ ಇರುತ್ತೆ ಈ ಟ್ರೈನು. ವಾಸ್ಕೋ ಡಿ ಗಾಮಾ ಬೆಳಗ್ಗೆ 8 ಗಂಟೆ 40 ನಿಮಿಷಕ್ಕೆ ಹೊರಟು ಹುಬ್ಳಿಗೆ 1 ಗಂಟೆ ಮಧ್ಯಾಹ್ನ 1 ಗಂಟೆ 55 ನಿಮಿಷಕ್ಕೆ ತಲುಪುತ್ತೆ. ಮಡ್ಗಾವ್ಗೆ 9 ಗಂಟೆ 10 ನಿಮಿಷಕ್ಕೆ ಬರುತ್ತೆ. ಆನ್ ಟೈಮ್ ಬಂದಿದೆ ಟ್ರೈನು. ಇವತ್ತು ನನ್ನ ಕೋಚ್ ಬಂದುಬಿಟ್ಟು S2. ಇದೇ ಕೋಚ್ ನಂದು, ಸೈಡ್ ಲವರು. ಬನ್ನಿ ಒಳಗೆ ಹೋಗೋಣ. ತುಂಬ ಜನ ಇದ್ದಾರೆ ಗುರು ಟ್ರೈನ್ಗೆ. ಗೋವಾದಲ್ಲಿ ಬೀಚಸ್ಸು ಓಪನ್ ಇಲ್ಲ, ಆದರೂ ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ದಾರೆ. ಇವತ್ತು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ. ಇವತ್ತು ಎಲ್ಲರಿಗೂ, ನಮ್ಮ ಸಬ್ಸ್ಕ್ರೈಬರ್ಸು, ವಿಡಿಯೋ ನೋಡ್ತಿರೋ ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು. ನನ್ನ ಸೀಟು 46. ಇನ್ನು ಮುಂದೆ ಐತೆ ನಮ್ಮದು. ಯಾರೋ ಒಬ್ರು ಇದ್ದಾರೆ ನಮ್ಮ ಸೀಟಲ್ಲಿ. ಇದೆ ನೋಡಿ 47. ಮಡ್ಗಾಂವ್ ರೈಲ್ವೆ ಸ್ಟೇಷನ್ನು ಹೊರಟಿದೆ ನಮ್ಮ ಟ್ರೈನು ಮಡ್ಗಾಂವ್ ರೈಲ್ವೆ ಸ್ಟೇಷನಿಂದ. ತುಂಬ ಲ್ಯಾಗ್ ಮಾಡೋಕ್ಕೆ ಹೋಗಲ್ಲ ವೀಡಿಯೋನ,
ಜಾಸ್ತಿ ಏನು ನಾನು ಈ ರೂಟ್ ಆಲ್ರೆಡಿ ಸುಮಾರು ಸರಿ ಮಾಡಿದ್ದೀನಿ, ಅದಕ್ಕಾಗಿ ನಾನು ಜಾಸ್ತಿ ಏನು ನಿಮಗೆ ಬೇರೆದೆಲ್ಲ ತೋರ್ಸೋಕ್ಕೆ ಹೋಗಲ್ಲ. ಹೈಲೈಟ್ ಆಗಿರೋದು ದೂದ್ ಸಾಗರ್ ವೀಡಿಯೋ ಮಾತ್ರ ಸ್ಲೋ ಮೋಷನಲ್ಲಿ ವೀಡಿಯೋ ಮಾಡಿದ್ದೀನಿ. ಹಾಗೆ ಸಿಕ್ಕಾಪಟ್ಟೆ ಜಲಪಾತಗಳಿದಾವೆ ಗುರು, ಸಣ್ಣ ಸಣ್ಣ ವಾಟರ್ ಫಾಲ್ಸು, ಅವೆಲ್ಲ ಸ್ಲೋ ಮೋಷನಲ್ಲಿ ತೆಗೆದಿದ್ದೀನಿ. ವೀಡಿಯೋ ಕೊನೆವರೆಗೂ ನೋಡಿ, ವೀಡಿಯೋ ಮಾತ್ರ ಸಾಕಾಗಿದೆ. ಹಾಗೆ ನಾನು ಜಾಸ್ತಿ ಏನು ಎಲ್ಲಿ ಲ್ಯಾಗ್ ಮಾಡೋಕ್ಕೆ ಹೋಗಲ್ಲ, ಸಿಂಪಲಾಗಿ ತಗೊಂಡು ಹೋಗ್ತಿದ್ದೀನಿ. ವೀಡಿಯೋ ನೋಡಿ. ಮಾನ್ಸೂನಲ್ಲಿ ನೋಡಿರಿ ನಮ್ಮ ಪಶ್ಚಿಮ ಘಟ್ಟಗಳು ಯಾವ ಥರ ಇದಾವೆ ಅಂತ ಹೇಳ್ಬಿಟ್ಟು. ವೆಸ್ಟರ್ನ್ ಘಾಟ್ಸ್ ಸಕ್ಕತ್ತಾಗಿದೆ ಗುರು, ಹಚ್ಚ ಹಸಿರಿಂದ ಕೂಡಿದೆ. ನಮ್ಮ ಸೌತ್ ಇಂಡಿಯಾದಲ್ಲಿ ಮೇಯ್ನ್ಲಿ ಒಂದು 10 ಪ್ಲೇಸಸ್ ಇದ್ದಾವೆ ಮಾನ್ಸೂನಲ್ಲಿ ಟ್ರೈನ್ ಜರ್ನಿ ಮಾಡೋಂಥದ್ದು. ಅದರಲ್ಲಿ ಇದು ಒಂದು ನೋಡಿ, ಇಷ್ಟು ಹಚ್ಚ ಹಸಿರಾಗಿದೆ ಅಂತ ಹೇಳ್ಬಿಟ್ಟು. ಹಸಿರಿನ ಹಾಸಿಗೆ ಒದಿಸಿರೋ ಥರ ಇದೆ ನೋಡಿ, ಬೆಡ್ಶೀಟ್ ಒದಿಸಿರೋ ಥರ ಇದೆ. ಇದು ಫುಲ್ಲು ಹಚ್ಚ ಹಸಿರಾಗಿ. ಒಂದನೇದು ಬಂದುಬಿಟ್ಟು ನಮ್ಮ ಸಕಲೇಶಪುರದಿಂದ ಸುಬ್ರಹ್ಮಣ್ಯ, ಎರಡನೇದು ಮಂಗಳೂರಿಂದ ಗೋವಾ, ಮೂರನೇದು ಗೋವಾದಿಂದ ನಮ್ಮ ಲೋಂಡಾ ಜಂಕ್ಷನ್ನು, ನಾಲ್ಕನೇದು ವಿಶಾಖಪಟ್ಟಣಂ ಟು ಅరకు. ಅದು ಸಾಕಾಗಿದೆ, ಅದನ್ನು ಮಾಡಬೇಕು. ಇಲ್ಲಿ ನೋಡಿ ನಮ್ಮ ಯಶವಂತಪುರ ವಾಸ್ಕೋ ಟ್ರೈನ್ನ ಇಲ್ಲಿ ತಂದು ನಿಲ್ಲಿಸಿದ್ದಾರೆ. ಟೋಟಲ್ ಒಂದು 10-15 ಸಾಕಾಗಿರೋ ರೂಟ್ಸ್ ಇದಾವೆ ಗುರು ಮಾನ್ಸೂನಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಮಾಡೋಂಥದ್ದು. ನಾನು ಆದಷ್ಟು ಕವರ್ ಮಾಡ್ತೀನಿ ಈ ಡಿಸೆಂಬರ್ ಒಳಗೆ. ಈಗ ಆಲ್ರೆಡಿ ಬೆಂಗಳೂರು ಮಾಡಿದ್ದೀನಿ. ಈಗ ಇದು ಗೋವಾ ಟು ಹುಬ್ಳಿನೂ ಮಾಡ್ತಿದ್ದೀನಿ. ನೆಕ್ಸ್ಟು ಮಂಗಳೂರು ಗೋವಾ, ಇಲ್ಲ ಗೋವಾ ಮಂಗಳೂರು ಮಾಡಬೇಕು, ಆಮೇಲೆ ಅరకు ಮಾಡಬೇಕು. ನೋಡೋಣ ಯಾವಾಗ ಪ್ರಯತ್ನ ಆಗುತ್ತೋ ಅವಾಗ ಮಾಡ್ತೀನಿ. ಒಟ್ಟಿನಲ್ಲಿ ಈ ಡಿಸೆಂಬರ್ ಮಾನ್ಸೂನ್ ಅಂತ ಏನಿದೆ, ಮಾನ್ಸೂನು ಮಳೆಗಾಲ ಇವೆಲ್ಲ ಮುಗಿಯೋದ್ರೊಳಗೆ ಈ ಅಷ್ಟು ಕಂಪ್ಲೀಟ್ ಮಾಡ್ತೀನಿ ನಮ್ಮ ಸೌತ್ ಇಂಡಿಯಾದಲ್ಲಿರೋದು. ಹಾಗೆ ಗೋವಾ ಟು ಮುಂಬೈಗೆ, ಹಾಗೆ ಮುಂಬೈಯಿಂದ ಪುಣೆಯಿಂದ ಸತಾರ ಮೀರಜ್ ಮೇಲೆ ಆ ರೂಟ್ ಒಂದು ಸರಿ ಕವರ್ ಮಾಡಬೇಕು. ಕಲಬುರಗಿ ರೂಟ್ ಆಲ್ರೆಡಿ ಕವರ್ ಮಾಡಿದ್ದೀನಿ. ನಮ್ಮ ಟ್ರೈನ್ ಎಂಟ್ರಿ ಆಗ್ತಿದೆ ಕುಲ್ಯಂ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಂದ ದೂದ್ ಸಾಗರ್ ಟ್ರೆಕ್ಕಿಂಗ್ ಮಾಡೋರು ಲೀಗಲಾಗಿ ಹೋಗೋರಿಗೆ ಇಲ್ಲಿಂದ ಎಂಟ್ರಿ ಇರುತ್ತೆ. ಅದನ್ನು ನಾವು ಪ್ಲ್ಯಾನ್ ಮಾಡಿದ್ದೀವಿ. ಆದಷ್ಟು ಬೇಗ ಆ ವಿಡಿಯೋನು ನಾನು ನಿಮ್ಮ ಮುಂದೆ ತರುತ್ತೀನಿ. ದೂದ್ ಸಾಗರ್ ಟ್ರೆಕ್ಕಿಂಗು ಯಾವ ಥರ ಇರುತ್ತೆ, ಏನಾಗುತ್ತೆ, ಒಬ್ಬರಿಗೆ ಎಷ್ಟು ಖರ್ಚಾಗುತ್ತೆ, ನಾವು ಎಲ್ಲಿ ಇಳಿಬೇಕು, ಲೀಗಲಾಗಿ ಹೋಗ್ಬೇಕಂದ್ರೆ. ಇಲ್ಲಿಗಲಾಗಿ ಹೋಗ್ಬೇಕಂದ್ರೆ ನೀವು ಎಲ್ಲಿ ಇಳಿಬೇಕು, ಸಿಕ್ಕಾಕಂದ್ರೆ 2,000, 1,500, 2,000 ಫೈನ್ ಹಾಕ್ತಾರೆ, ಜೈಲಿಗೂ ಕಳಿಸ್ಬೋದು, ಹೇಳೋಕ್ಕಾಗಲ್ಲ ಅದು. ಆದಷ್ಟು ಬೇಗ ಆ ವಿಡಿಯೋನ ತರ್ತೀವಿ. ಇಲ್ಲಿ ನಮ್ಮ ಟ್ರೈನಿಗೆ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ತಾರೆ ಹಿಂದ್ಗಡೆಗೆ. ಆ ಕಡೆಯಿಂದ ಬರ್ಬೇಕಾದ್ರೆ ಬ್ರೇಕರ್ಸ್ ಅಟ್ಯಾಚ್ ಮಾಡ್ತಾರೆ, ಈ ಕಡೆಯಿಂದ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ತಾರೆ. ಸೊ ಇಲ್ಲಿ 10 ನಿಮಿಷ ಹಾಲ್ಟ್ ಇರುತ್ತೆ ಪ್ರತಿ ಟ್ರೈನ್ಗೂ. ಇಲ್ಲಿ ಬರೋ ಪ್ರತಿ ಟ್ರೈನ್ಗೂ 10 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಕುಲ್ಯಂ ರೈಲ್ವೆ ಸ್ಟೇಷನಿಂದ ಹೊರಟಿದೆ. ಫ್ರೆಂಡ್ಸು, ಯಾರಾದರೂ ದೂದ್ ಸಾಗರ್ಗೆ ಬರೋರು ಹೇಳ್ತೀನಿ ಕೇಳಿ, ಲೀಗಲಾಗಿ ಬನ್ನಿ, ಇಲ್ಲೀಗಲಾಗಿ ಬರಬೇಡ್ರಿ. ಅಕಸ್ಮಾತ್ ಬಂದಿದ್ದೀರ ಅಂದರೆ ಮಿನಿಮಮ್ 1,500, 2,000 ಅಂತೂ ಫೈನ್ ಹಾಕ್ತಾರೆ, ಇಲ್ಲ ಅಂದರೆ ಜೈಲಿಗೆ ಸಮೇತ ಹಾಕ್ತಾರೆ, ಕೇಸ್ ಆಗ್ತವೆ. ಅದಕ್ಕಾಗಿ ಬ್ಯಾನ್ ಮಾಡಿದ್ದಾರೆ, ಅದು ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗೋದಕ್ಕೆ ಬ್ಯಾನ್ ಮಾಡಿದ್ದಾರೆ. ಲೀಗಲಾಗಿ ಬನ್ನಿ, ಆರಾಮಾಗಿ ಇಲ್ಲೇ ಬಂದು ಟಿಕೆಟ್ ತೊಗೊಬೋದು ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ, ಗೋವಾ ಟೂರಿಸಮ್ ಕಡೆಯಿಂದ, ಇಲ್ಲ ನೀವು ಆನ್ಲೈನಲ್ಲಾದರೂ ಬುಕ್ ಮಾಡ್ಕೊಂಬರ್ಬೋದು. ನಾನು ನಿಮಗೆ ಆದಷ್ಟು ಬೇಗ ವಿತಿನ್ ಒಂದು 10 ಡೇಸ್ ಒಳಗೆ ದೂದ್ ಸಾಗರ್ ಟ್ರೆಕ್ಕಿಂದು ಪೂರ್ತಿ ವೀಡಿಯೋ ಒಂದು ಮಾಡ್ತೀನಿ. ನಮ್ಮದು ಪ್ಲ್ಯಾನ್ ಇದೆ. ಸೊ ನಮ್ಮ ಕಡೆಯಿಂದನೂ ಒಂದು ಪ್ಯಾಕೇಜಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ದೂದ್ ಸಾಗರ್ ಟ್ರೆಕ್ಕಿಂಗಿಗೆ. ಹಾಗೆ ಇನ್ನೊಂದು 2 ತಿಂಗಳು ಬಿಟ್ಟರೆ ದೂದ್ ಸಾಗರ್ ಜೀಪ್ ರೈಡ್ ಸಮೇತ ಓಪನ್ ಆಗುತ್ತೆ. ಅದು ನೀವು ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂದರೆ ಇನ್ನೊಂದು 2 ತಿಂಗಳು ಬಿಟ್ಬಿಟ್ಟು ಜೀಪ್ ರೈಡಲ್ಲಿ ಹೋಗಿ ಸೀದಾ ಬೇಸ್ವರ್ಗೆ ಹೋಗುತ್ತೆ. ಇಲ್ಲಿಂದ ಸ್ಲೋ ಮೋಷನಾಗಿ ವೀಡಿಯೋ ತೆಗೆದಿದ್ದೀನಿ ಫ್ರೆಂಡ್ಸ್. ನೋಡಿ, ಸಣ್ಣ ಸಣ್ಣ ಜಲಪಾತಗಳು. ಯಾಕಂದರೆ ಟ್ರೈನು ಫಾಸ್ಟಲ್ಲಿರುತ್ತೆ. ಸೊ ಅದನ್ನು ನಾನು ನಾರ್ಮಲಾಗಿ ತೋರಿಸಿದ್ರೆ ನಿಮ್ಗೆ ಕ್ಲಿಯರಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಸ್ಲೋ ಮೋಷನಲ್ಲಿ ತೆಗಿತಿದ್ದೀನಿ. ಫ್ರೆಂಡ್ಸ್, ರೆಡಿ ಇದ್ದೀರಾ ದೂದ್ ಸಾಗರ್ ನೋಡೋಕ್ಕೆ? ಹಾಲಿನ ಜಲಪಾತ ನೋಡೋಕ್ಕೆ ರೆಡಿಯಾಗಿರಿ. ವಿತಿನ್ ಸೆಕೆಂಡ್ಸಲ್ಲಿ ಬರುತ್ತೆ ಇನ್ನೇನು. ಫ್ರೆಂಡ್ಸ್ ನೋಡಿ, ಹಾಲು ಅರ್ಧಂಗೆ ಹರಿತಿದೆ. ಇದು ನೀರು ಅನ್ನೋದಕ್ಕಿಂತ ಹಾಲು ಅನ್ನೋದೇ ಬೆಸ್ಟು, ಅದಕ್ಕಂತಲೇ ಇದನ್ನು ದೂದ್ ಸಾಗರ್ ಅಂತ ಕರೀತಾರೆ. ಇದು ನಮ್ಮ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಭೀಮಗಢದಲ್ಲಿ
ಮಹದಾಯಿ ನದಿಯಾಗಿ ಹುಟ್ಟಿ ಗೋವಾಗೆ ಎಂಟ್ರಿ ಆಗಿದ ತಕ್ಷಣ ಮಾಂಡವಿ ನದಿಯಾಗಿ ಹೆಸರು ಚೇಂಜ್ ಆಗುತ್ತೆ. ಸೊ ಇದು ನಮ್ಮ ಮಹದಾಯಿ ನದಿಗೆ ನಿರ್ಮಿತವಾಗಿರೋಂತಹ ಜಲಪಾತ ನೋಡಿ ಏನು ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು. ಆದಷ್ಟು ಬೇಗ ನಾನು ನಿಮಗೆ ಇದು ಟ್ರೆಕ್ಕಿಂಗ್ ವಿಡಿಯೋ ಡೀಟೇಲ್ಸ್ ಕೊಡ್ತೀನಿ. ಬಟ್ ನಾನು ಲೀಗಲಾಗಿ ಬರ್ತಿರೋದು ಯಾಕಂದರೆ ಬೇಸಿಂದ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಮೇಲೆ ಬಂದು ನಾನು ತೋರ್ಸೋಕ್ಕೆ ಹೋಗಲ್ಲ. ಇಲ್ಲಿ ಬಂದು ನಾವು ಇಲ್ಲಿಗಾಲಾಗಿ ಬಂದು ನಾವು ಇನ್ನೊಬ್ಬರಿಗೆ ಇಲ್ಲಿಗಾಲ್ ಬನ್ನಿ ಅಂತ ಹೇಳೋಕ್ಕಾಗಲ್ಲ ನಾವು. ಸೊ ಅದಕ್ಕಾಗಿ ನಾವು ಲೀಗಲಾಗಿ ಎಂಟ್ರಿ ಆಗ್ತೀವಿ. ಲೀಗಲಾಗಿ ಬರೋಕ್ಕೆ ಏನು ಪ್ರೊಸೀಜರ್ ಇದೆ, ಏನಾಗುತ್ತೆ, ಎಲ್ಲಾಗುತ್ತೆ ಪ್ರತಿಯೊಂದು ನಾನು ನಿಮಗೆ ಡೀಟೇಲಾಗಿ ವೀಡಿಯೋದಲ್ಲಿ ತೋರಿಸ್ತೀನಿ. ಕೇವಲ ಒಂದು 10-15 ದಿವಸದಲ್ಲಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸಖತ್ತಾಗಿದೆ ಗುರು, ಮಾತ್ರ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ನೋಡಿ ಈ ಥರ ಸಣ್ಣ ಸಣ್ಣ ಜರಿಗಳೆಲ್ಲ ಇದ್ದಾವೆ. ಸಖತ್ತಾಗಿದೆ ಮಾತ್ರ. ನೀವು ಒಮ್ಮೆ ಆದರೂ ನೀವು ಟ್ರೆಕ್ಕಿಂಗ್ ಮಾಡಲಿಲ್ಲ ಅಂದ್ರೂ ಒಂದು ಸರಿ ಆದರೂ ಟ್ರೈನಲ್ಲಿ ಹಗಲತ್ತು ಬರೋ ಟ್ರೈನಲ್ಲಿ ಡೇ ಟೈಮ್ಸ್ ಯಾವ ಟ್ರೈನ್ಸ್ ಬರ್ತವೆ, ಹುಬ್ಳಿ ಕಡೆಯಿಂದ ಬರ್ಬೇಕಾದ್ರೆ ಲೆಫ್ಟ್ ಸೈಡ್ ಬರುತ್ತೆ, ಈ ಕಡೆ ಗೋವಾ ಕಡೆಯಿಂದ ಹೋಗ್ಬೇಕಾದ್ರೆ ರೈಟ್ ಸೈಡಿಗೆ ಬರುತ್ತೆ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಸಖತ್ತಾಗಿದೆ ಮಾತ್ರ. ಈಗ ಬಂದರೆ ಪೂರ್ತಿ ನೀರು ಇಷ್ಟು ಧುಮುಕ್ತಿದೆ ಅಲ್ಲ, ಇಷ್ಟು ಕ್ಲಿಯರಾಗಿ ನೋಡ್ಬೋದು. ನೋಡಿ ಈ ಥರ ಸಣ್ಣ ಸಣ್ಣ ಜಲಪಾತಗಳು ಅಲ್ಲಲ್ಲಿ ಸೃಷ್ಟಿಯಾಗಿದೆ. ಇವನ್ನೆಲ್ಲ ಮಿಸ್ ಮಾಡ್ಕೊಂಬಿಡ್ರಿ. ಫ್ರೀಯಾಗಿದ್ದಾಗ ಬನ್ನಿ. ಈ ಮಾನ್ಸೂನಲ್ಲಿ ನೋಡಿ ಯಾವ ಥರ ನೀರು ಬರ್ತಿದೆ ಅಂತ ಹೇಳ್ಬಿಟ್ಟು. ಸಖತ್ತಾಗಿದೆ ಗುರು. ಫ್ರೆಂಡ್ಸ್, ಇಲ್ಲಾರೋ ಒಂದು ನೋಡಿ ಈ ಥರನೂ ಬರ್ಬೋದು. ಕ್ಯಾಸ್ಟಲ್ ರಾಕಿಂದ ಈ ಥರ ಇಂಜನ್ ಹತ್ರ ಕುತ್ಕೊಂಡು ಬರ್ಬೋದು. ಗೂಡ್ಸ್ ಟ್ರೈನ್ ಇದು. ಬಟ್ ಅಲ್ಲಿ ಇಳಿಯೋಕ್ಕೆ ಬಿಡಲ್ಲ, ದೂಧಸಾಗರ್ ಹತ್ರ ಇಳಿಯೋಕ್ಕೆ ಬಿಡಲ್ಲ. ನೀವು ಸೋನಾಲಿಯಮ್ಮು ಇಲ್ಲ ಅಂದರೆ ಕುಲಿಯಂ ಹತ್ರ ಹೋಗಿ ಇಳ್ಕೊಂಬರೋದು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಎಂಟ್ರಿ ಆಗ್ತಿದೆ ಕ್ಯಾಸ್ಟಲ್ ರಾಕ್ಗೆ. ಇಲ್ಲಿ ಬ್ಯಾಂಕರ್ಸ್ ಏನು ಅಟ್ಯಾಚ್ ಮಾಡಿದ್ರು ಅದನ್ನು ಡಿಟ್ಯಾಚ್ ಮಾಡ್ತಾರೆ. ಇಲ್ಲಿ ಒಂದು 10 ನಿಮಿಷ ಹಾಲ್ಟ್ ಇರುತ್ತೆ ನಮ್ಮ ಟ್ರೈನು. ಗೋವಿಂದ ಎಣ್ಣೆ ತರೋರಿಗೆ ಹೇಳ್ತಿದ್ದೀವಿ, ಸಿಕ್ಕಾಕಂದ್ರೆ ಎಣ್ಣೆ ಬಾಟ್ಲೆಲ್ಲ ಕಿತ್ಕೊಂತಾರೆ. ಎಣ್ಣೆ ತರಕ್ಕೆ ಹೋಗ್ಬೇಡ್ರಿ.
ಹೊರಟಿದೆ ನಮ್ಮ ಟ್ರೈನ್ ಕ್ಯಾಸ್ಟಲ್ ರಾಕಿಂದ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಎಂಟ್ರಿ ಆಗ್ತಿದೆ ಲೋಂಡಾ ಜಂಕ್ಷನ್ಗೆ. ಇಲ್ಲಿಂದ ಒಂದು ಲೈನು, ಈಗ ನಾವು ಬಂದಿದ್ದು ಒಂದು ಲೈನು ಧಾರವಾಡ ಕಡೆಗೆ ಹೋಗುತ್ತೆ, ಒಂದು ಲೈನು ಬೆಳಗಾವಿ ಕಡೆಗೆ ಹೋಗುತ್ತೆ. ಎರಡು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಹೊರಟಿದೆ ಲೋಂಡಾ ಜಂಕ್ಷನಿಂದ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಅಳ್ನಾವರ ಜಂಕ್ಷನ್. ಫ್ರೆಂಡ್ಸ್, ಮಳೆ ನೋಡಿ ಯಾವ ಥರ ಬರ್ತಿದೆ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಈಗ ನಾನು ವೀಡಿಯೋ ಮಾಡೋಕ್ಕಾಗಲ್ಲ, ಮಳೆ ನಿಂತ ಮೇಲೆ ನಾನು ನಿಮಗೆ ವೀಡಿಯೋ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ದೇವರಾಗಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಧಾರವಾಡ ರೈಲ್ವೆ ಸ್ಟೇಷನಿಂದ ಹೊರಟಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 2ರಿಂದ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಎಂಟ್ರಿ ಆಗ್ತಿದೆ SSS ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ಗೆ, ಹುಬ್ಬಳ್ಳಿ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ. SSS ಹುಬ್ಬಳ್ಳಿ ಅಂತ ಏನಕ್ಕೆ ಕರೀತಾರೆ ಅಂತ ಕಾಮೆಂಟ್ ಮಾಡಿ. SSS ಅಂದರೆ ಏನು ಅಂತ ಕಾಮೆಂಟ್ ಮಾಡಿ. ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ, ಸೊ ಗೊತ್ತಿರೋರು ಕಾಮೆಂಟ್ ಮಾಡಿ. ಯಾವ ಪ್ಲ್ಯಾಟ್ಫಾರ್ಮ್ಗೆ ಹೋಗುತ್ತಂತ ನೋಡೋಣ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ಎಂಟ್ರಿ ಆಗ್ತಿದೆ. ನಮ್ಮ ಭಾರತ ಧ್ವಜ ನೋಡಿ ಆ ಥರ ಹಾರಾಡ್ತಿದೆ ಅಂತ ಹೇಳ್ಬಿಟ್ಟು. ಬೆಳಗ್ಗೆನೇ ಫ್ಲ್ಯಾಗ್ ಹಾಸ್ಟಿಂಗ್ ಆಗಿರುತ್ತೆ. ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ ಪ್ಲ್ಯಾಟ್ಫಾರಮ್ ನಂಬರ್ 1. ಈ ಪ್ಲ್ಯಾಟ್ಫಾರ್ಮು ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲ್ಯಾಟ್ಫಾರಮು. 1507 ಮೀಟ್ರ್ ಇದೆ, ಅಂದರೆ ಸುಮಾರು 1.5 ಕಿಲೋಮೀಟ್ರ್ ಉದ್ದ ಇದೆ ಈ ಪ್ಲ್ಯಾಟ್ಫಾರಮು. ಯಾವುದಾದ್ರೂ ನೀವು ಹುಬ್ಳಿಗೆ ಬಂದಾಗ ಈ ಪ್ಲ್ಯಾಟ್ಫಾರಮ್ ಎಂಡ್ ಟು ಎಂಡ್ ಒಂದ್ಸರಿ ವಾಕೇಬಲ್ ಮಾಡಿ. ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲ್ಯಾಟ್ಫಾರಮ್. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಭೇಟಿ ಆಗೋಣ. ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ.
ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೂ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರು ಕಮೆಂಟ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ.